ಗಣ್ಯರೇ, ಮುದ್ದು ಮಕ್ಕಳೇ ಹಾಗೂ ಆಸೀನರಾಗಿರುವಂತಹ ಸಜ್ಜನರೇ, ಈ ದಿನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮತ್ತು ಉಳ್ಳಾಲ ತಾಲೂಕು ಘಟಕ ಮತ್ತು ಈ ಸಂಸ್ಥೆ ಜಂಟಿಯಾಗಿ ವಿಶ್ವ ಪರಿಸರ ದಿನ ಮತ್ತು ಚಿಣ್ಣರ ಕಲರವ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದೆ. ನಾನು ಸುಮಾರು 3 ಗಂಟೆಗೆ ಬಂದೆ. 1-2 ಗಂಟೆ ನಾನಿಲ್ಲಿ ಕೂತು ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೆ. ನಾನು ಅಭಿನಂದಿಸಬೇಕು ಸಂಸ್ಥೆಯನ್ನು. ಯಾಕೆಂತಂದರೆ ಇಷ್ಟು ಮಂದಿ ಹೆಣ್ಣು ಮಕ್ಕಳನ್ನು, ಭವಿಷ್ಯದ ತಾಯಂದಿರನ್ನು ಪ್ರೀತಿಯಿಂದ ಪೋಷಿಸ್ತಾ ಇದ್ದೀರಲ್ಲ, ಅದಕ್ಕಾಗಿ ಹಿರಿಯರನ್ನು ನಾನು ಗೌರವದಿಂದ, ಪೂಜ್ಯ ಭಾವದಿಂದ ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂದರೆ ಮುಂದಿನ ಸಾಲಲ್ಲಿ ಕೂತ ಮಕ್ಕಳನ್ನು ಕೇಳಿದೆ ನನ್ನ ಸರ್ ಹತ್ರ. 1ನೇ ಕ್ಲಾಸಿನಿಂದ ತೊಡಗಿ ಪದವಿ ಓದುವ ಕಾವೇರಿಯವರೆಗೆ ಇಲ್ಲಿ ಮಕ್ಕಳಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಒಬ್ಬಳು ಹೆಣ್ಮಗಳು ಭಾಳ ಚೆನ್ನಾಗಿ ಹಾಡಿದ್ಲು. ಮಿಮಿಕ್ರಿ ಮಾಡುವ ಹುಡುಗ ಭಾಳ ಚೆನ್ನಾಗಿ ಮಿಮಿಕ್ರಿ ಮಾಡಿದ. ಈಶಾನ್ಯ ಭಾರತದ ಮಕ್ಕಳಿದ್ದೀರಿ, ಕನ್ನಡ ಚೆನ್ನಾಗಿ ಮಾತಾಡ್ತೀರಿ. ಖುಷಿ ಆಯಿತು ನನಗೆ ನಿಮ್ಮ ಜೊತೆ ಕನ್ನಡ ಮಾತಾಡಿ. ಬಹುಶಃ ನಮ್ಮನ್ನು ಬೆಸೆಯುವ ತಂತು ಅದೇ ಅಂತ. ನಾವು ನಮ್ಮ ದೇಶದ ಐಕ್ಯತೆಯನ್ನು ಮತ್ತು ಏಕತೆಯನ್ನು ಸಾಧಿಸಲಿಕ್ಕಾಗುವುದು ಯಾವುದೇ ಸಮುದಾಯಗಳಿಂದ ಗುರುತಿಸಿಕೊಳ್ಳುವುದಕ್ಕಿಂತ ಹೆಚ್ಚು ನಮ್ಮ ಭಾಷೆಯ ಮಿತಿಯನ್ನು ದಾಟಿ ನಾವೆಲ್ಲರೂ ಒಂದು ಅನ್ನುವ ಹಿನ್ನೆಲೆಯಲ್ಲಿ ಒಗ್ಗೂಡುವಂತಹ ಈ ಭಾವದಿಂದ ಒಟ್ಟು ಸೇರ್ತೇವಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಸಂವಿಧಾನ ಏನು ಹೇಳ್ತದೆ, ನಾವೆಲ್ಲರೂ ಸಮಾನರು ಅನ್ನುವ ಒಂದು ಧ್ಯೇಯವಾಕ್ಯ, ಅದಕ್ಕೆ ಬದ್ಧರಾಗಿ ಸಂವಿಧಾನದ ಎಕ್ಸ್ಪರ್ಟ್ಸ್ ಇದ್ದಾರೆ, ಅನಂತ ಕೃಷ್ಣ ಭಟ್ ಅವರು, ಪ್ರೊಫೆಸರ್ ಅವರು. ಹಾಗಾಗಿ ಆ ಧ್ಯೇಯವಾಕ್ಯದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಮಾನರಾಗಿ ಉಳಿದುಕೊಳ್ಳುವುದಕ್ಕೆ, ಅದನ್ನು ಕಾರ್ಯರೂಪದಲ್ಲಿ ಇಡಿಸುವುದಕ್ಕೆ ಸಾಧ್ಯ ಆದಂತಹ ಕ್ಷಣ. ಯಾಕೆಂತಂದರೆ ನಾನಿಲ್ಲಿ ಗಮನಿಸಿದಾಗ ಮಕ್ಕಳಿದ್ದಾರೆ. ನಾನು ಕೊರೀಲಿಕ್ಕೆ ಬಂದಿಲ್ಲ, 1-2 ಮಾತುಗಳನ್ನು ಮಾತ್ರ ಹೇಳ್ತಾರೆ. ಮಗುತನ ಇದೆ, ಮಗುತನದಿಂದ ಮಾಗುವ ಕ್ಷಣದವರೆಗೆ ಇದೆ. ಯಾಕೆಂತಂದರೆ ಮಗುತನವನ್ನು ಕಂಡ್ರೆ ಮಗು ಮುಗ್ಧವಾಗಿ ಇರ್ತದೆ. ಪಾಪ ಅವ್ರನ್ನೆಲ್ಲ ಕೂತಿದ್ದಾರೆ, ಮಗುತನವನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಆ ಮಕ್ಕಳನ್ನು ಕಂಡಾಗ ಅವರ ಮುಗ್ಧತೆ, ಅವರ ಸರಳತೆ ಮತ್ತು ಅವರ ಸಹಜತೆ ನಮ್ಮಂತಹ ಹಿರಿಯರಿಗೆ ಬಹಳಷ್ಟನ್ನು ಕಲಿಸುವುದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮಗುತನದಿಂದ ಹಿರಿಯರಾದವರು ಮಾಗುವುದಕ್ಕೆ, ಬಹುಶಃ ನಾನು ರಿಟೈರ್ಡ್ ಆಗಿದ್ದೇನೆ, ಮಂಗಳೂರಿಂದ ಬಂದು ಇಲ್ಲಿ ಸರ್ವಿಸ್ ಮಾಡ್ತೇನೆ ಅಂತ ಹೇಳಿಕೊಳ್ಳುವ ಅವರೆಲ್ಲ ಫಾದರ್ಸ್ ಡೇಗೆ ವಿಶ್ ಮಾಡಿದರು. ನಾನು ಗಮನಿಸ್ತಾ ಇದ್ದೆ, ಯಾರಿಗೂ ಸರಿಯಾದ ಕ್ಲಾಪ್ ಕೊಡಲಿಲ್ಲ. ಸರಿಗೆ ಸ್ವಾಗತ ಮಾಡುವಾಗ ಬಹಳ ಅದ್ಭುತವಾದ ಕ್ಲಾಪನ್ನು ಅವರು ಕೊಟ್ಟರು. ಆ ಸೂಕ್ಷ್ಮವನ್ನು ಕೂಡ ಗಮನಿಸಿದೆ. ಅಂದರೆ ಮಕ್ಕಳು ಎಷ್ಟು ಪ್ರೀತಿಸ್ತಾರೆ, ಮಕ್ಕಳು ಎಷ್ಟು ಪ್ರೀತಿಯನ್ನು ಹಂಚ್ತಾರೆ ಅನ್ನೋದನ್ನು ತಿಳಿಯುವುದಕ್ಕೆ ಸಾಧ್ಯ ಇದೆ. ಇದು ಬರೀ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಆಗದೆ ಮಗುತನದಿಂದ ಮಗುವಿಕೆಯ ಕಡೆಗೆ ಸಾಗುವ ಕಾರ್ಯಕ್ರಮ ಆಗಲಿ ಅನ್ನುವ ಆಶಯವನ್ನು ನಾನು ಹೊಂದ್ತೇನೆ. ಯಾಕೆಂತಂದರೆ ಒಂದು ವಚನ ಇದೆ, ಸತ್ಯಕ್ಕೆ ಸರಿಯಿಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಹಸ್ತದಿಂದ ಅಧಿಕ ಹಿತರಿಲ್ಲ, ಪರದೈವ ನಿತ್ಯ ನಿಂದಿಲ್ಲ ಸರ್ವಜ್ಞ. ದೈವವನ್ನು ಸರ್ವಜ್ಞ ಕವಿ ಉಲ್ಲೇಖಿಸುವಂತಹ ಮಾತು ಪರದೈವ ನಿತ್ಯ ನಿಂದಿಲ್ಲ ಸರ್ವಜ್ಞ ಅನ್ನುವ ಹಾಗೆ ಸತ್ಯಕ್ಕೆ ಸರಿಯಾಗಿ ಇರುವ ಮಕ್ಕಳು ಅವರ ಹಿನ್ನೆಲೆಯಲ್ಲಿ ಗಿಡವನ್ನು 15 ಗಿಡಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಆ ಗಿಡಕ್ಕೆ ನೆಡುವುದರ ಮೂಲಕ ಪರಿಸರ ದಿನವನ್ನು ಆಚರಿಸ್ತಾ ಇದ್ದೀರಿ.
ಚಿತ್ತಕ್ಕೆ ಸ್ಥಿರ ಇಲ್ಲದೆ ಇದ್ರೂ ಕೂಡ ಚಿತ್ತ ಸ್ಥಿರ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಿರೂಪಿಸುವಂತಹ ಒಂದು ಕಾರ್ಯಚಟುವಟಿಕೆ ಇದು. ಅದರೊಂದಿಗೆ ಹಸ್ತದಿಂದ ಅಧಿಕ ಹಿತರಿಲ್ಲ. ಈಗಾಗಲೇ ಮಾನ್ಯರು ಮಾತಾಡಿದರು. ನಮ್ಮ ಬೆಂಬಲ ಇದೆ, ಅದು ಧನ ಕನಕ ಅಥವಾ ದಾನದ ಗುಣದಿಂದ ಇರಬಹುದು, ಅಥವಾ ಮನುಷ್ಯ ಬೆಂಬಲದ ನೆಲೆಯಲ್ಲಿ ಇರಬಹುದು. ನೀಡುವಂತಹ ದಾನಗಳು ಬಹಳ ಮುಖ್ಯ ಇದೆ ಅನ್ನೋದನ್ನು ಗಮನಿಸಿಕೊಡುವಾಗ ಮಕ್ಕಳೇ ಪರದೈವ ಅಂತ ಕಾಣಿಸಿಕೊಳ್ಳುವುದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಅರಿತುಕೊಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರ ದಿನ ನಾನು ಹೇಳಿದೆ ಮಕ್ಕಳಿಗೆ, ಬರೀ ಗಿಡ ನೆಡೋದಲ್ಲ, ಮಕ್ಕಳ ಉತ್ಸಾಹ ಕಂಡಾಗ ಖುಷಿ ಆಯಿತು. ಅವರು ಸಣ್ಣ ಸಣ್ಣ ಹೊಂಡ ತೆಗೆದು ಅದರಲ್ಲಿ ಮಣ್ಣು ಕೈಗೆ ತಾಗ್ತದೆ ಅಂತ ಹಿಂದೆ ಸರಿಲಿಲ್ಲ. ಗಿಡ ನೆಟ್ಟದ್ದು, ಗಿಡ ನೆಟ್ಟರೆ ಸಾಲದು, ಗಿಡಕ್ಕೇನು ಹಾಕಬೇಕು? ಮಳೆಗಾಲ ಕಳೆದ ಮೇಲೆ ನೀರು ಹಾಕಬೇಕು, ಹೌದಲ್ವಾ? ನೀರು ಹಾಕದೇ ಇದ್ದರೆ ನೆಟ್ಟ ಗಿಡ ಏನಾಗೋದಿಲ್ಲ, ಬದುಕುವುದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನಾವು ಅಭಿವೃದ್ಧಿಯ ಹೆಸರಲ್ಲಿ ಮರಗಳನ್ನು ಕಡಿತಾ ಇದ್ದೇವೆ, ಇನ್ನೊಂದು ಕಡೆ ನಾವು ಗಿಡಗಳನ್ನು ನೆಡ್ತಾ ಇದ್ದೇವೆ. ಆ ಗಿಡ ಕೂಡ ಬಹುಶಃ ಯಾವ ಮಗು ಒಂದು ಗಿಡವನ್ನು ನೆಟ್ಟಿದೆಯೋ ಅದು ಅವರ ಗಿಡ. ಯಾಕಂತಂದರೆ ಇವತ್ತು ನಾವು ತಿನ್ನುವ ಫಲ ನಾವು ನೆಟ್ಟ ಗಿಡದ್ದು ಅಲ್ಲ. ಅದರೊಂದಿಗೆ ಒಂದು ಒಳ್ಳೆಯ ಸಂದೇಶ ಇದೆ. ಒಂದು ಪರಿಸರವನ್ನು ಪ್ರೀತಿಸುವ, ಹಸಿರನ್ನು ಪ್ರೀತಿಸುವ. ಪಕ್ಕದಲ್ಲಿ ನೋಡಿದರೆ ಬಹಳ ಒಳ್ಳೆಯ ತೋಟ ಇದೆ, ಕೈತೋಟ ಬಹಳ ಚೆನ್ನಾಗಿದೆ, ಬಹಳ ವಿಸ್ತಾರವಾದ ತೋಟ ಇದೆ. ಅದರೊಂದಿಗೆ ನಿಮ್ಮನ್ನು ನೀವು ಕ್ರಿಯಾಶೀಲರಾಗಿ ಉಳಿಸಿಕೊಳ್ಳುವುದಕ್ಕೆ, ಯಾಕೆಂತಂದರೆ ಇವತ್ತು ಹಸಿರಿನೊಂದಿಗೆ ಬೆರೆಯುವ ಯುವ ಸಮೂಹ ಕಡಿಮೆ ಇದೆ. ಏನಿದ್ರೂ ಗ್ಯಾಜೆಟ್ ಲೋಕದಲ್ಲಿ ಕಳೆದು ಹೋಗುವಂತಹ ಸಮುದಾಯಗಳ ಮಧ್ಯೆ ಹಸಿರು ಬೇಕು ಅಂತ ಹೇಳುವಂತಹ ಈ ಸಂದೇಶ ಬಹಳ ಮುಖ್ಯ. ಅದರೊಂದಿಗೆ ನಿಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನು, ಒಂದು ಸಮೂಹ ನೃತ್ಯ ಮಾಡಿದರು, ಬಹಳ ಅದ್ಭುತ ಕೋಆರ್ಡಿನೇಷನ್ ಇತ್ತು ಅವರಲ್ಲಿ. ಆ ಸಮೂಹ ನೃತ್ಯವನ್ನು ಮಾಡುವಾಗಲೂ ಕೂಡ ಅವ್ರು ಹೇಗೆ ಅದನ್ನು ಸಂಯೋಜನೆ ಮಾಡಿದರು ಅನ್ನೋದು ಕೂಡ ಮುಖ್ಯ. ನಾನು ನಿರೀಕ್ಷೆ ಮಾಡಿದ್ದೆ ನಮ್ಮ ಈಶಾನ್ಯ ಭಾರತದ ಮಕ್ಕಳು ಅವರ ನೃತ್ಯವನ್ನು, ಅವರ ಜನಪದ ನೃತ್ಯವನ್ನೇನಾದರೂ ಮಾಡ್ತಾರೇನೋ ಅನ್ನುವಂಥ ಕುತೂಹಲ ಇತ್ತು ನನಗೆ. ಆದರೆ ಅವರದನ್ನು ಮಾಡಲಿಲ್ಲ. ಇರಬಹುದು, ಅವರದ್ದು ಬೇರೆ ಸಂದರ್ಭಗಳಲ್ಲಿ ಅದನ್ನು ಅವರು ಪ್ರದರ್ಶನ ಮಾಡಬಹುದು. ಹಾಗಾಗಿ ಎಲ್ಲರೂ ತಿಳಿಯುವುದು ಮತ್ತು ಪ್ರತಿಯೊಂದು ನಮಗೆ ಗೊತ್ತಾಗ್ತದೆ ಅಂತ ಹೇಳುವುದು ಅದು ಸುಲಭದ ಮಾತಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ತಿಳಿದಂತಹ ವಿಚಾರಗಳನ್ನು ಅಥವಾ ನಮಗೆ ತಿಳಿದಂತಹ ಸಂಗತಿಗಳನ್ನು ಹಂಚಿಕೊಳ್ಳುವುದರ ಮೂಲಕ ಒಂದಿಷ್ಟು ಅನುಭವಗಳ ಹಂಚಿಕೆ. ನಾನಿವತ್ತು ಬರದೇ ಇದ್ದಿದ್ರೆ ಸಿಹಾನಾ ಮೇಡಮ್ ನನಗೊಂದು ಬುಧವಾರದಾಚೆ ಹೇಳಿದರು, ನನ್ನ ನಿಜವಾಗಿ ಕೂಡ ಇರೋದೊಂದು ಆದಿತ್ಯವಾರ ಬರಬೇಕಾ ಬೇಡವಾ, ವೈಯಕ್ತಿಕ ಕೆಲಸಗಳ ಮಧ್ಯೆ, ಮನೆಯ ಕಾರ್ಯಗಳ ಮಧ್ಯೆ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರ ಮಧ್ಯೆ ನಾವು ಹೆಣ್ಮಕ್ಳು ಮನೆಯ ಒಳಗೆ ಹೊರಗೆ ಓಡಾಡ್ತಾ ಮನೆಯನ್ನು, ಸಂಸಾರವನ್ನು, ಅದರ ಜೊತೆಗೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ಸಮತೂಕಗೊಳಿಸುವುದರ ಮಧ್ಯೆ ಸಿಹಾನಾ ಮೇಡಮ್ನ ಮಾತಿಗೆ ಯಾಕೆ ಬಂದೆ ಅಂತಂದರೆ, ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ಆಶಯದ ಚಿಂತನೆಯನ್ನು ಇಟ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ಬಂದೆ. ಆ ಹಿನ್ನೆಲೆಯಲ್ಲಿ ಈ ಚಿಂತನೆ ಮತ್ತು ಈ ಕಾರ್ಯಕ್ರಮ ಚಿಣ್ಣರ ಕಲರವ ಅಂತಂದರೆ ಸದ್ದು ಅಂತ ಗೊತ್ತಿದೆ ನಿಮಗೆ. ಚಿಣ್ಣರಾದವರು ಬರೀ ಚಿಣ್ಣರಾಗಿ ಉಳಿದಿಲ್ಲ, ಅವರು ನಾಳೆಯ ಗರಿಕೆಗಳು. ಯಾಕೆಂತಂದರೆ ತೃಣಮಪಿ ನಚಲತಿ ಅನ್ನುವಂತಹ ಮಾತಿನ ಹಾಗೆ ಯಾವುದೂ ಇಲ್ಲಿ ಸಾಮಾನ್ಯ ಅಲ್ಲ ಅನ್ನೋದನ್ನು ಗಮನಿಸಿಕೊಂಡ್ರೆ, ತೃಣವೂ ಕೂಡ, ಯಾವುದೂ ಕೂಡ, ಹುಲ್ಲುಕಡ್ಡಿಯೂ ಕೂಡ ಬಹಳ ಮುಖ್ಯ ಆಗ್ತದೆ ಅನ್ನುವ ನೆಲೆಯಲ್ಲಿ ಗಮನಿಸುವಾಗ ನಾವು ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆಯುವ ಮೂಲಕ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಹೊಸ್ತು ತಿಳಿಲಿಕ್ಕೆ ಸಾಧ್ಯ ಆದರೆ ಅದು ಬಹಳ ಮುಖ್ಯ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಒಬ್ಬ ಕುದುರೆ ಸವಾರ ಇದ್ದ. ಅವನ ಹತ್ರ ಒಂದು ಕುದುರೆ ಇತ್ತು. ಆ ಕುದುರೆಯನ್ನು ಅವನು ಸಾಕ್ತಾ ಇದ್ದ. ಮಕ್ಕಳಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದಾನೆ. ಅವನು ಕುದುರೆ ಸಾಕ್ತಾ ಇದ್ದ. ಆ ಕುದುರೆ ತರುವಾಗ ಬಹಳ ಚಂದ ಇತ್ತು. ನಮ್ಮಲ್ಲಿ ಸಾಮಾನ್ಯವಾಗಿ ಶನಿವಾತ್ಮಿಕತೆ ಹೇಳುವಾಗೆ ಹೇಳ್ತಾರೆ, ಅದರ ಪೀತ ಪುಚ್ಛ ಮತ್ತು ಅದರ ಕಾಲು ಬಿಳಿ ಇರುವಂಥದ್ದು
ಇತ್ಯಾದಿಗಳನ್ನು ಹೇಳ್ತಾರೆ. ಅಂದರೆ ಒಂದು ಒಳ್ಳೆಯ ಲಕ್ಷಣದ ಕುದುರೆಯನ್ನು ತಂದು ಅವನು ಸಾಕ್ತಾ ಇದ್ದ. ತರುವಾಗ ಬಹಳ ಚೆನ್ನಾಗಿತ್ತದು ಕುದುರೆ. ಆದರೆ ಆ ಕುದುರೆಯನ್ನು ಒಳ್ಳೆಯ ರೀತಿಯಲ್ಲಿ ಪೋಷಿಸಬೇಕು, ಅದು ಒಳ್ಳೆಯ ರಥಕ್ಕೆ ಹೂಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಆತ ಬಹಳ ಚೆನ್ನಾಗಿ ಸಾಕಿದ. ಅದು ಏನಾಗ್ತಾ ಇತ್ತು ಅಂತಂದರೆ, ಅದು ನೋಡಲಿಕ್ಕೆ ಎಲ್ಲ ಸರಿ ಇದೆ, ಆದರೆ ನಡೆಯುವಾಗ ಕಾಲನ್ನು ಎಳೆದು ನಡೀತಾ ಇತ್ತು. ಯಾಕಿದು ಕಾಲೆಳೆದು ನಡೀತದೆ ಅಂತ ಕೇಳಿದರೆ, ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಮಾಡಿದ್ರು, ಅದಕ್ಕೆ ಉಪಚಾರ ಮಾಡಿದರು. ಏನು ಸಮಸ್ಯೆ ಅಂತ ಏನು ಮಾಡಿದರೂ ಅದರ ಉಪಚಾರ ಕಡಿಮೆ ಆಗಲಿಲ್ಲ. ಕೊನೆಗೆ ಇದಕ್ಕೇನು ಸಮಸ್ಯೆ ಇರ್ಬೋದು ಅಂತ ಹೇಳಿ ಆ ಸಾಕುವವನನ್ನು ಪರೀಕ್ಷೆ ಮಾಡಿದರು. ನೋಡುವಾಗ ಅದನ್ನು ಪೋಷಿಸುವವ ಒಂದು ಸ್ವಲ್ಪ ಕಾಲನ್ನು ಎಳೆದು ನಡೀತಾ ಇದ್ದ. ಅವನನ್ನು ಅನುಕರಣೆ ಮಾಡಿ ಆ ಕುದುರೆ ಕೂಡ ಕಾಲನ್ನು ಎಳೆದು ನಡೀತಾ ಇತ್ತು. ಬಹುಶಃ ಇಲ್ಲಿ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಮಕ್ಕಳು ಬಹಳ ಬೇಗ ಅನುಕರಣೆಯನ್ನು ಮಾಡ್ತಾರೆ. ಆ ಅನುಕರಣೆ ಯಾವಾಗಲೂ ಹಿರಿಯರ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಇರ್ತದೆ. ಒಳ್ಳೆಯತನದ ಅನುಕರಣೆ ಇದ್ದಾಗ, ಅಂದರೆ ನಾನು ಬರುವಾಗ ಮಕ್ಕಳು ಜೈ ಶ್ರೀರಾಮ್ ಅಂದರು, ನಾನು ಜೈ ಶ್ರೀರಾಮ್ ಅಂದೆ. ಅಂದರೆ ಒಳ್ಳೆಯತನದ ಅನುಕರಣೆಯಿಂದ ಒಳಿತು ಖಂಡಿತವಾಗಿಯೂ ಕೂಡ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸಂಸ್ಥೆ ಇಲ್ಲಿರುವ 90 ಮಕ್ಕಳನ್ನು ಕೂಡ ಬಹಳ ಅದ್ಭುತವಾಗಿ ಪೋಷಿಸ್ತದೆ, ಬೆಳೆಸ್ತಾ ಇದೆ ಮತ್ತು ಮಕ್ಕಳ ಬದುಕಿಗೆ ಒಂದು ದಿಕ್ಕನ್ನು ತೋರಿಸ್ತಾ ಇದೆ ಅನ್ನುವುದು ಬಹಳ ಸಂತಸದ ಮತ್ತು ಬಹಳ ಸಂಭ್ರಮದ ಸಂಗತಿ ಅನ್ನೋದನ್ನು ಹೇಳ್ತಾ, ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೆ ವಂದಿಸ್ತಾ, ಇಲ್ಲಿರುವ ಮಕ್ಕಳು ಇಲ್ಲಿ ಬೆಳೆದು ದೊಡ್ಡವರಾಗಿ ಮುಂದೆ ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಅಷ್ಟು ಮಾತ್ರ ಅಲ್ಲ, ತಾವು ಕಲಿತ ಸಂಸ್ಥೆಗೆ ಮತ್ತೆ ದೇಣಿಗೆ ನೀಡುವ ಹಾಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ, ಇಲ್ಲಿಂದ ಅವರು ಏನನ್ನು ಪಡೆದಿದ್ದಾರೋ ಅದನ್ನು ಮತ್ತೆ ಮರಳಿ ನೀಡುವ ಹಾಗೆ ಆಗಲಿ. ಹೇಳಿದರು, ಸಿಂಗಲ್ ಪೇರೆಂಟ್ ಇದ್ದವ್ರು ಇರ್ಬೋದು ಅಥವಾ ತಂದೆ ತಾಯಿಗಳು ಇಲ್ಲದೇ ಇದ್ದವ್ರು ಇರ್ಬೋದು, ಆದರೆ ಅವರಿಗೆ ತಾಯಂದಿರಾದ 2 ಹಿರಿಜೀವಗಳು ಇಲ್ಲಿದ್ದಾರೆ. ಅವರೆಲ್ಲರ ಪ್ರೀತಿಯಲ್ಲಿ, ಅವರೆಲ್ಲರ ಮಾರ್ಗದರ್ಶನದಲ್ಲಿ, ಸನ್ನಡತೆಯಲ್ಲಿ ಮುಂದುವರಿದು ಭಾರತದ ಸತ್ಪ್ರಜೆಗಳಾಗಲಿ. ಬರೀ ಪ್ರಯೋಜನವನ್ನು ಮಾತ್ರ ಪಡ್ಕೊಳ್ಳೋದಲ್ಲ, ಮರಳಿ ನೀಡುವುದಕ್ಕೆ ಸಾಧ್ಯ ಆಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಬಹಳ ಹೆಚ್ಚಿದ್ದಾರೆ. ಒಳ್ಳೆಯ ತಾಯಂದಿರಾಗಿ ಒಳ್ಳೆಯ ಪ್ರಜೆಗಳನ್ನು ಲೋಕಕ್ಕೆ ನೀಡುವುದಕ್ಕೆ ಸಾಧ್ಯ ಆಗಲಿ ಅನ್ನೋದನ್ನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.